ಶುಕ್ರವಾರ ಬಂತು ಅಂತ ಹೇಳಿದ್ರೆ ಪೂಜೆ ಕೆಲಸನೇ ಜಾಸ್ತಿ ಇರುತ್ತೆ. ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನ ಊರಿಂದ ನನ್ನ ತಮ್ಮ ನನ್ನ ಕಸಿನ್ಸ್ ಎಲ್ಲರೂ ಬಂದಿದ್ರು. ಅಮ್ಮ ಮತ್ತೆ ಆಂಟಿ ಊರಿಂದ ಸ್ವಲ್ಪ ಉಪ್ಪಿನಕಾಯಿ ಚಟ್ನಿಗಳು ಹಾಗೆ ಒಂದಿಷ್ಟು ಸ್ನಾಕ್ಸ್ ಗಳನ್ನ ಕಳಿಸಿದ್ರು. ವಾರ ಆಗಿರೋದ್ರಿಂದ ಮನೆ ಹತ್ರನೇ ಇರುವಂತ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ತುಂಬಾ ದಿವಸದಿಂದ ಅನ್ಕೊಳ್ತಾನೆ ಇದ್ದೆ. ಇನ್ನ ಇವತ್ತೆಲ್ಲರೂ ಇದ್ವಲ್ಲ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಬರೋ ಅಷ್ಟರೊಳಗೆ ಆಲ್ರೆಡಿ ಸಮಯ ಆಗ್ಬಿಟ್ಟಿತ್ತು. ಇನ್ನ ಮನೆಗೆ ಬಂದಿದ್ದೆ ತಿಂಡಿನೆಲ್ಲ ತಿನ್ಕೊಂಡು ಇನ್ನ ಇವತ್ತು ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಪಾಯಿಂಟ್ ಹತ್ರ ಹೋಗಿದ್ವಿ. ಈ ಪೂರ್ತಿ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಸಮಯ ಆದ್ರೆ ಒಂದ್ಸಲ ಚೆಕ್ ಮಾಡಿ. ನಾ ಬರ್ತಾ ಸ್ವಲ್ಪ ನೇರಳೆ ಹಣ್ಣು ಕಾಣಿಸ್ತು. ನೇರಳೆ ಹಣ್ಣನ್ನ ತಗೊಂಡ್ ಬಂದು ಜಾಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಲ್ಲಿ ಒಂದ್ 10 ನಿಮಿಷ ನೆನ್ಗಿಡ್ತಾ ಇದ್ದೀನಿ. ಸ್ವಲ್ಪ ಧೂಳೆಲ್ಲ ಆಗಿರುತ್ತಲ್ಲೋ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಈಗ ಒಂದ್ ಪಾತ್ರೆನ ಬಿಸಿಗೆ ಇಟ್ಕೊಂಡು ನೇರಳೆ ಹಣ್ಣಿಗೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದೇ ರೀತಿಯಾಗಿ ಪಲ್ಪ್ ಬಿಟ್ಕೊಳ್ಳುತ್ತೆ. ನಂತರ ಒಳಗಿರೋಂಥ ಬೀಜನೆಲ್ಲ ತೆಗೆದಿಟ್ಕೊಂಡು ಈಗ ಖಾಲಿ ಪಲ್ಪ್ ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಒಂದ್ ಬಾಣ್ಲಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಯಾವ್ದನ್ ಬೇಕಾದ್ರೂ ಹಾಕೊಂಡು ಸ್ವಲ್ಪ ನೀರ್ ಸೇರಿಸಿ ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೊಂಡು ಬಿಟ್ಕೊಂಡಿರೋಂಥ ನೇರಳೆ ಹಣ್ಣಿನ ರಸನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ 10 ನಿಮಿಷಗಳ ಕಾಲ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಬೇಕು. ಒಂದ್ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಚೆನ್ನಾಗಿ ತಣ್ಣಗಾಗೋದಕ್ಕೆ ಎತ್ತಿಡ್ಬೇಕು. ಬ್ರೆಡ್ಗೆ ಅಥವಾ ಚಪಾತಿಗೆ ಸ್ಪ್ರೆಡ್ ತರ ಯೂಸ್ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಜಾಮ್ಗಳಿಗೆ ಹೋಲ್ಸ್ಕೊಂಡ್ರೆ ಮನೇಲೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು.